ವೆಲ್ಕಮ್ ಬ್ಯಾಕ್. ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಯೂರಿಯಾ ಡಿಎಪಿ ಮಾರಾಟ ಮಾಡಲಾಗ್ತಾ ಇದೆ. ಶಿವಗಂಗಾ ಆಗ್ರೋ ಗೋಡೌನ್ ಮೇಲೆ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ಶಿವಗಂಗಾ ಆಗ್ರೋ ಗೊಬ್ಬರ ಮಳಿಗೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನೋಡಿ, ಒಂದ್ ಕಡೆ ಯೂರಿಯಾ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ ಅಂತ ರಾಜ್ಯಾದ್ಯಂತ ರೈತರು ಪರದಾಡ್ತಾ ಇದ್ರೆ, ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ? ಹಾಗಾದ್ರೆ ಅಧಿಕಾರಿಗಳು ದಾಳಿ ಮಾಡಿರತಕ್ಕಂತ ವೇಳೆ 500 ಬ್ಯಾಗ್ ಡಿಎಪಿ, 150 ಬ್ಯಾಗ್ ಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಒಂದ್ ಕಡೆ ಗೊಬ್ಬರಕ್ಕಾಗಿ ಇಡೀ ರಾಜ್ಯಾದ್ಯಂತ ರೈತರು ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಈ ರೀತಿ ಗೊಬ್ಬರದ ಕಾಳಸಂತೆ ನಿರ್ಮಾಣ ಆಗ್ತಾ ಇದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ ರಾಜ್ಯಾದ್ಯಂತ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಸಾಕಷ್ಟು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಗೊಬ್ಬರ ಸಿಗದೆ ರೈತರು ಬಿತ್ತನೆ ಸಂದರ್ಭದಲ್ಲಿ ಸಾಕಷ್ಟು ಪರದಾಟ ನಡೆಸ್ತಾ ಇರುವಂತಹ ಪ್ರಸಂಗ ಗೊತ್ತಿರುವಂತದ್ದು. ಅದರ ಮಧ್ಯದಲ್ಲೇ ಕಲಬುರಗಿಯಲ್ಲಿ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಹೆಚ್ಚಿನ ದರಕ್ಕೆ ಏನು ಈ ಯೂರಿಯಾ ಮತ್ತೆ ರಸಗೊಬ್ಬರ ಮಾರಾಟ ಮಾಡ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿರುವಂತಹ ಶಿವಗಂಗಾ ಆಗ್ರೋ ಮಳಿಗೆಯಲ್ಲಿ ಏನು ಈ ಒಂದು ರಸಗೊಬ್ಬರ ಯೂರಿಯಾನ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇರುವಂತಹ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಜೇವರ್ಗಿ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ದಾಳಿ ಸಂದರ್ಭದಲ್ಲಿ ಶಿವಗಂಗಾ ಆಗ್ರೋ ಮಳಿಗೆಯಲ್ಲಿ 500 ಬ್ಯಾಗ್ ಡಿಎಪಿ, 150 ಬ್ಯಾಗ್ ಯೂರಿಯಾ ಜೊತೆಗೆ ವಿವಿಧ ಕಂಪನಿಯ ರಸಗೊಬ್ಬರಗಳು 1300ಕ್ಕೂ ಅಧಿಕ ಬ್ಯಾಗ್ಗಳು ಪತ್ತೆಯಾಗಿರುವಂತಹ ಎಲ್ಲ ರಸಗೊಬ್ಬರಗಳನ್ನ ಇದೀಗ ಏನು ಕೃಷಿ ಇಲಾಖೆ ಅಧಿಕಾರಿಗಳು ಸೀಸ್ ಅನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಶಿವಗಂಗಾ ಆಗ್ರೋ ಏನು ಮಳಿಗೆ ಏನಿದೆ ಅದು ರೈತರಿಗೆ ಹೆಚ್ಚಿನ ದರದಲ್ಲಿ ಈ ಒಂದು ರಸಗೊಬ್ಬರ ಮತ್ತೆ ಯೂರಿಯಾನ ಪೂರೈಕೆ ಮಾಡ್ತಾ ಇದೆ ಅನ್ನುವಂತ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲೇ ಖುದ್ದು ರೈತರು ಯೂರಿಯಾ ಸಿಗದೆ, ರಸಗೊಬ್ಬರ ಸಿಗದೆ ಪರದಾಟ ನಡೆಸ್ತಾ ಇರುವಂತಹ ಅಂಶ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದು ಖುದ್ದು ದೂರನ್ನು ನೀಡಿದ್ರು. ಆ ಹಿನ್ನೆಲೆಯಲ್ಲೇ ತಡರಾತ್ರಿ ಇದೀಗ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ದಾಳಿ ಮಾಡಿ ಸಾಕಷ್ಟು ರಸಗೊಬ್ಬರ ಮತ್ತೆ ಯೂರಿಯಾ ಎಲ್ಲವನ್ನೂ ಕೂಡ ಸೀಸ್ ಮಾಡಿರುವಂತದ್ದು. ಇನ್ನು ಆಗಸ್ಟ್ 7ರವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಸಗೊಬ್ಬರ ಮತ್ತೆ ಯೂರಿಯಾ ಮಾರಾಟ ಮಾಡದಂತೆ ಆದೇಶ ಕೂಡ ಶಿವಗಂಗಾ ಆಗ್ರೋ ಮಾಲೀಕರಿಗೆ ಹೊರಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಓಂ ಪ್ರಕಾಶ್, ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಯೂರಿಯಾ ಡಿಎಪಿ ಮಾರಾಟ ಮಾಡಲಾಗ್ತಾ ಇದೆ. ಶಿವಗಂಗಾ ಆಗ್ರೋ ಗೋಡೌನ್ ಮೇಲೆ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ಶಿವಗಂಗಾ ಆಗ್ರೋ ಗೊಬ್ಬರ ಮಳಿಗೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನೋಡಿ, ಒಂದ್ ಕಡೆ ಯೂರಿಯಾ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ ಅಂತ ರಾಜ್ಯಾದ್ಯಂತ ರೈತರು ಪರದಾಡ್ತಾ ಇದ್ರೆ, ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ? ಹಾಗಾದ್ರೆ ಅಧಿಕಾರಿಗಳು ದಾಳಿ ಮಾಡಿರತಕ್ಕಂತ ವೇಳೆ 500 ಬ್ಯಾಗ್ ಡಿಎಪಿ, 150 ಬ್ಯಾಗ್ ಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಒಂದ್ ಕಡೆ ಗೊಬ್ಬರಕ್ಕಾಗಿ ಇಡೀ ರಾಜ್ಯಾದ್ಯಂತ ರೈತರು ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಈ ರೀತಿ ಗೊಬ್ಬರದ ಕಾಳಸಂತೆ ನಿರ್ಮಾಣ ಆಗ್ತಾ ಇದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ ರಾಜ್ಯಾದ್ಯಂತ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಸಾಕಷ್ಟು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಗೊಬ್ಬರ ಸಿಗದೆ ರೈತರು ಬಿತ್ತನೆ ಸಂದರ್ಭದಲ್ಲಿ ಸಾಕಷ್ಟು ಪರದಾಟ ನಡೆಸ್ತಾ ಇರುವಂತಹ ಪ್ರಸಂಗ ಗೊತ್ತಿರುವಂತದ್ದು. ಅದರ ಮಧ್ಯದಲ್ಲೇ ಕಲಬುರಗಿಯಲ್ಲಿ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಹೆಚ್ಚಿನ ದರಕ್ಕೆ ಏನು ಈ ಯೂರಿಯಾ ಮತ್ತೆ ರಸಗೊಬ್ಬರ ಮಾರಾಟ ಮಾಡ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿರುವಂತಹ ಶಿವಗಂಗಾ ಆಗ್ರೋ ಮಳಿಗೆಯಲ್ಲಿ ಏನು ಈ ಒಂದು ರಸಗೊಬ್ಬರ ಯೂರಿಯಾನ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇರುವಂತಹ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಜೇವರ್ಗಿ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ದಾಳಿ ಸಂದರ್ಭದಲ್ಲಿ ಶಿವಗಂಗಾ ಆಗ್ರೋ ಮಳಿಗೆಯಲ್ಲಿ 500 ಬ್ಯಾಗ್ ಡಿಎಪಿ, 150 ಬ್ಯಾಗ್ ಯೂರಿಯಾ ಜೊತೆಗೆ ವಿವಿಧ ಕಂಪನಿಯ ರಸಗೊಬ್ಬರಗಳು 1300ಕ್ಕೂ ಅಧಿಕ ಬ್ಯಾಗ್ಗಳು ಪತ್ತೆಯಾಗಿರುವಂತಹ ಎಲ್ಲ ರಸಗೊಬ್ಬರಗಳನ್ನ ಇದೀಗ ಏನು ಕೃಷಿ ಇಲಾಖೆ ಅಧಿಕಾರಿಗಳು ಸೀಸ್ ಅನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಶಿವಗಂಗಾ ಆಗ್ರೋ ಏನು ಮಳಿಗೆ ಏನಿದೆ ಅದು ರೈತರಿಗೆ ಹೆಚ್ಚಿನ ದರದಲ್ಲಿ ಈ ಒಂದು ರಸಗೊಬ್ಬರ ಮತ್ತೆ ಯೂರಿಯಾನ ಪೂರೈಕೆ ಮಾಡ್ತಾ ಇದೆ ಅನ್ನುವಂತ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲೇ ಖುದ್ದು ರೈತರು ಯೂರಿಯಾ ಸಿಗದೆ, ರಸಗೊಬ್ಬರ ಸಿಗದೆ ಪರದಾಟ ನಡೆಸ್ತಾ ಇರುವಂತಹ ಅಂಶ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದು ಖುದ್ದು ದೂರನ್ನು ನೀಡಿದ್ರು. ಆ ಹಿನ್ನೆಲೆಯಲ್ಲೇ ತಡರಾತ್ರಿ ಇದೀಗ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ದಾಳಿ ಮಾಡಿ ಸಾಕಷ್ಟು ರಸಗೊಬ್ಬರ ಮತ್ತೆ ಯೂರಿಯಾ ಎಲ್ಲವನ್ನೂ ಕೂಡ ಸೀಸ್ ಮಾಡಿರುವಂತದ್ದು. ಇನ್ನು ಆಗಸ್ಟ್ 7ರವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಸಗೊಬ್ಬರ ಮತ್ತೆ ಯೂರಿಯಾ ಮಾರಾಟ ಮಾಡದಂತೆ ಆದೇಶ ಕೂಡ ಶಿವಗಂಗಾ ಆಗ್ರೋ ಮಾಲೀಕರಿಗೆ ಹೊರಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಓಂ ಪ್ರಕಾಶ್, ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್.
ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಯೂರಿಯಾ ಡಿಎಪಿ ಮಾರಾಟ ಮಾಡಲಾಗ್ತಾ ಇದೆ. ಶಿವಗಂಗಾ ಆಗ್ರೋ ಗೋಡೌನ್ ಮೇಲೆ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ಶಿವಗಂಗಾ ಆಗ್ರೋ ಗೊಬ್ಬರ ಮಳಿಗೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನೋಡಿ, ಒಂದ್ ಕಡೆ ಯೂರಿಯಾ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ ಅಂತ ರಾಜ್ಯಾದ್ಯಂತ ರೈತರು ಪರದಾಡ್ತಾ ಇದ್ರೆ, ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ? ಹಾಗಾದ್ರೆ ಅಧಿಕಾರಿಗಳು ದಾಳಿ ಮಾಡಿರತಕ್ಕಂತ ವೇಳೆ 500 ಬ್ಯಾಗ್ ಡಿಎಪಿ, 150 ಬ್ಯಾಗ್ ಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಒಂದ್ ಕಡೆ ಗೊಬ್ಬರಕ್ಕಾಗಿ ಇಡೀ ರಾಜ್ಯಾದ್ಯಂತ ರೈತರು ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಈ ರೀತಿ ಗೊಬ್ಬರದ ಕಾಳಸಂತೆ ನಿರ್ಮಾಣ ಆಗ್ತಾ ಇದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ ರಾಜ್ಯಾದ್ಯಂತ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಸಾಕಷ್ಟು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಗೊಬ್ಬರ ಸಿಗದೆ ರೈತರು ಬಿತ್ತನೆ ಸಂದರ್ಭದಲ್ಲಿ ಸಾಕಷ್ಟು ಪರದಾಟ ನಡೆಸ್ತಾ ಇರುವಂತಹ ಪ್ರಸಂಗ ಗೊತ್ತಿರುವಂತದ್ದು. ಅದರ ಮಧ್ಯದಲ್ಲೇ ಕಲಬುರಗಿಯಲ್ಲಿ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಹೆಚ್ಚಿನ ದರಕ್ಕೆ ಏನು ಈ ಯೂರಿಯಾ ಮತ್ತೆ ರಸಗೊಬ್ಬರ ಮಾರಾಟ ಮಾಡ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿರುವಂತಹ ಶಿವಗಂಗಾ ಆಗ್ರೋ ಮಳಿಗೆಯಲ್ಲಿ ಏನು ಈ ಒಂದು ರಸಗೊಬ್ಬರ ಯೂರಿಯಾನ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇರುವಂತಹ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಜೇವರ್ಗಿ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ದಾಳಿ ಸಂದರ್ಭದಲ್ಲಿ ಶಿವಗಂಗಾ ಆಗ್ರೋ ಮಳಿಗೆಯಲ್ಲಿ 500 ಬ್ಯಾಗ್ ಡಿಎಪಿ, 150 ಬ್ಯಾಗ್ ಯೂರಿಯಾ ಜೊತೆಗೆ ವಿವಿಧ ಕಂಪನಿಯ ರಸಗೊಬ್ಬರಗಳು 1300ಕ್ಕೂ ಅಧಿಕ ಬ್ಯಾಗ್ಗಳು ಪತ್ತೆಯಾಗಿರುವಂತದ್ದು. ಪತ್ತೆಯಾಗಿರುವಂತಹ ಎಲ್ಲ ರಸಗೊಬ್ಬರಗಳನ್ನ ಇದೀಗ ಏನು ಕೃಷಿ ಇಲಾಖೆ ಅಧಿಕಾರಿಗಳು ಸೀಸ್ ಅನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಶಿವಗಂಗಾ ಆಗ್ರೋ ಏನು ಮಳಿಗೆ ಏನಿದೆ ಅದು ರೈತರಿಗೆ ಹೆಚ್ಚಿನ ದರದಲ್ಲಿ ಈ ಒಂದು ರಸಗೊಬ್ಬರ ಮತ್ತೆ ಯೂರಿಯಾನ ಪೂರೈಕೆ ಮಾಡ್ತಾ ಇದೆ ಅನ್ನುವಂತ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲೇ ಖುದ್ದು ರೈತರು ಯೂರಿಯಾ ಸಿಗದೆ, ರಸಗೊಬ್ಬರ ಸಿಗದೆ ಪರದಾಟ ನಡೆಸ್ತಾ ಇರುವಂತಹ ಅಂಶ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದು ಖುದ್ದು ದೂರನ್ನು ನೀಡಿದ್ರು. ಆ ಹಿನ್ನೆಲೆಯಲ್ಲೇ ತಡರಾತ್ರಿ ಇದೀಗ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ದಾಳಿ ಮಾಡಿ ಸಾಕಷ್ಟು ರಸಗೊಬ್ಬರ ಮತ್ತೆ ಯೂರಿಯಾ ಎಲ್ಲವನ್ನೂ ಕೂಡ ಸೀಸ್ ಮಾಡಿರುವಂತದ್ದು. ಇನ್ನು ಆಗಸ್ಟ್ 7ರವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಸಗೊಬ್ಬರ ಮತ್ತೆ ಯೂರಿಯಾ ಮಾರಾಟ ಮಾಡದಂತೆ ಆದೇಶ ಕೂಡ ಶಿವಗಂಗಾ ಆಗ್ರೋ ಮಾಲೀಕರಿಗೆ ಹೊರಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಯೂರಿಯಾ ಡಿಎಪಿ ಮಾರಾಟ ಮಾಡಲಾಗ್ತಾ ಇದೆ. ಶಿವಗಂಗಾ ಆಗ್ರೋ ಗೋಡೌನ್ ಮೇಲೆ ಕೃಷಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ಶಿವಗಂಗಾ ಆಗ್ರೋ ಗೊಬ್ಬರ ಮಳಿಗೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನೋಡಿ, ಒಂದ್ ಕಡೆ ಯೂರಿಯಾ ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ ಅಂತ ರಾಜ್ಯಾದ್ಯಂತ ರೈತರು ಪರದಾಡ್ತಾ ಇದ್ರೆ, ಇಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆಯಾ? ಹಾಗಾದ್ರೆ ಅಧಿಕಾರಿಗಳು ದಾಳಿ ಮಾಡಿರತಕ್ಕಂತ ವೇಳೆ 500 ಬ್ಯಾಗ್ ಡಿಎಪಿ, 150 ಬ್ಯಾಗ್ ಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಒಂದ್ ಕಡೆ ಗೊಬ್ಬರಕ್ಕಾಗಿ ಇಡೀ ರಾಜ್ಯಾದ್ಯಂತ ರೈತರು ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಈ ರೀತಿ ಗೊಬ್ಬರದ ಕಾಳಸಂತೆ ನಿರ್ಮಾಣ ಆಗ್ತಾ ಇದೆ ಅಂತ ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತವಾಗೂ ರಾಜ್ಯಾದ್ಯಂತ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಸಾಕಷ್ಟು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಗೊಬ್ಬರ ಸಿಗದೆ ರೈತರು ಬಿತ್ತನೆ ಸಂದರ್ಭದಲ್ಲಿ ಸಾಕಷ್ಟು ಪರದಾಟ ನಡೆಸ್ತಾ ಇರುವಂತಹ ಪ್ರಸಂಗ ಗೊತ್ತಿರುವಂತದ್ದು. ಅದರ ಮಧ್ಯದಲ್ಲೇ ಕಲಬುರಗಿಯಲ್ಲಿ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಹೆಚ್ಚಿನ ದರಕ್ಕೆ ಏನು ಈ ಯೂರಿಯಾ ಮತ್ತೆ ರಸಗೊಬ್ಬರ ಮಾರಾಟ ಮಾಡ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿರುವಂತಹ ಶಿವಗಂಗಾ ಆಗ್ರೋ ಮಳಿಗೆಯಲ್ಲಿ ಏನು ಈ ಒಂದು ರಸಗೊಬ್ಬರ ಯೂರಿಯಾನ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾ ಇರುವಂತಹ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಜೇವರ್ಗಿ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ದಾಳಿ ಸಂದರ್ಭದಲ್ಲಿ ಶಿವಗಂಗಾ ಆಗ್ರೋ ಮಳಿಗೆಯಲ್ಲಿ 500 ಬ್ಯಾಗ್ ಡಿಎಪಿ, 150 ಬ್ಯಾಗ್ ಯೂರಿಯಾ ಜೊತೆಗೆ ವಿವಿಧ ಕಂಪನಿಯ ರಸಗೊಬ್ಬರಗಳು 1300ಕ್ಕೂ ಅಧಿಕ ಬ್ಯಾಗ್ಗಳು ಪತ್ತೆಯಾಗಿರುವಂತದ್ದು. ಪತ್ತೆಯಾಗಿರುವಂತಹ ಎಲ್ಲ ರಸಗೊಬ್ಬರಗಳನ್ನ ಇದೀಗ ಏನು ಕೃಷಿ ಇಲಾಖೆ ಅಧಿಕಾರಿಗಳು ಸೀಸ್ ಅನ್ನ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಶಿವಗಂಗಾ ಆಗ್ರೋ ಏನು ಮಳಿಗೆ ಏನಿದೆ ಅದು ರೈತರಿಗೆ ಹೆಚ್ಚಿನ ದರದಲ್ಲಿ ಈ ಒಂದು ರಸಗೊಬ್ಬರ ಮತ್ತೆ ಯೂರಿಯಾನ ಪೂರೈಕೆ ಮಾಡ್ತಾ ಇದೆ ಅನ್ನುವಂತ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇತ್ತು. ಆ ಹಿನ್ನೆಲೆಯಲ್ಲೇ ಖುದ್ದು ರೈತರು ಯೂರಿಯಾ ಸಿಗದೆ, ರಸಗೊಬ್ಬರ ಸಿಗದೆ ಪರದಾಟ ನಡೆಸ್ತಾ ಇರುವಂತಹ ಅಂಶ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬಂದು ಖುದ್ದು ದೂರನ್ನು ನೀಡಿದ್ರು. ಆ ಹಿನ್ನೆಲೆಯಲ್ಲೇ ತಡರಾತ್ರಿ ಇದೀಗ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ದಾಳಿ ಮಾಡಿ ಸಾಕಷ್ಟು ರಸಗೊಬ್ಬರ ಮತ್ತೆ ಯೂರಿಯಾ ಎಲ್ಲವನ್ನೂ ಕೂಡ ಸೀಸ್ ಮಾಡಿರುವಂತದ್ದು. ಇನ್ನು ಆಗಸ್ಟ್ 7ರವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಸಗೊಬ್ಬರ ಮತ್ತೆ ಯೂರಿಯಾ ಮಾರಾಟ ಮಾಡದಂತೆ ಆದೇಶ ಕೂಡ ಶಿವಗಂಗಾ ಆಗ್ರೋ ಮಾಲೀಕರಿಗೆ ಹೊರಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ.